ಹಾಯ್ ನಮಸ್ತೆ. ವಧು ಸೀರಿಯಲ್ನ 96ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಇನ್ನು ಭೂಮಿಗೆ ಭೂಮಿ ಕಾಲೇಜ್ ಇಲ್ವಾ ಅಥವಾ ಇವತ್ತು ಲವರ್ ಸಿಕ್ಕಿಲ್ವಾ, ಏನಾಯ್ತು? ಅಯ್ಯೋ ನನಗಂತೂ ಇವತ್ತು ಆಫೀಸಲ್ಲಿ ತುಂಬಾನೇ ಕೆಲಸ. ಅಬ್ಬಾ ಏನು ಕೆಲಸ ಅಂತೀಯ. ನಿನ್ನನ್ನು ಫಾರಿನ್ ಕರ್ಕೊಂಡು ಹೋಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀನಿ ಸಹನಾ ಅಂತ ಹೇಳ್ತಾನೆ. ಅದಕ್ಕೆ ಸಹನಾ, ಫಾರಿನ್ಗೆ ಹೋಗೋದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಇವತ್ತು ನಿಮ್ಮ ಆಫೀಸ್ ಬಗ್ಗೆ ಮಾತಾಡೋಣ, ನಿಮ್ಮ ಬಾಸ್ ಹತ್ರ ನಾನು ಮಾತಾಡ್ತೀನಿ, ನಿಮಗೆ ಜಾಸ್ತಿ ಕಷ್ಟ ಕೊಡಬೇಡಿ ಅಂತ ಅಂದ್ಬಿಟ್ಟು ನನ್ನನ್ನು ನಿಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಸಚಿನ್ನು, ನಿನ್ನ ಆಫೀಸ್ಗೆ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಸಹನಾ, ಯಾಕೆ ಭಯ ಆಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಸಚಿನ್, ಭಯನಾ? ಯಾಕೆ ನನ್ಗೆ ಯಾಕೆ ಭಯ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಧೈರ್ಯವಾಗಿ ಕರ್ಕೊಂಡು ಹೋಗೋಕೆ ಯಾಕೆ ಒಪ್ತಾ ಇಲ್ಲ? ನಮ್ಮ ಆಫೀಸ್ ಬಾಸು ತುಂಬ ಸ್ಟ್ರಿಕ್ಟ್ ಸಹನಾ. ನೀನು ಏನಾದರೂ ನಿನ್ನನ್ನು ಕರ್ಕೊಂಡು ಹೋಗ್ಬಿಟ್ರೆ ನನ್ನನ್ನು ಪಕ್ಕಾ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಯಾವ ಕಂಪ್ನಿನಲ್ಲೂ ಇರಲ್ವಲ್ಲ. ಅದಕ್ಕೆ ಸಚಿನ್, ಈ ಥರ ಇರಲ್ಲ, ಆದರೆ ಇದು ಸತ್ಯ, ನಾನೇನು ಮಾಡಲಿ ಹೇಳು? ಯಾಕೋ ಗಂಟ್ಲು ತುಂಬಾನೇ ಒಣಗ್ತಾ ಇದೆ, ಒಂದು ಗ್ಲಾಸ್ ನೀರು ಕೊಡ್ತೀಯಾ? ಸಚಿನ್ ಕೇಳ್ತಾನೆ. ಅದಕ್ಕೆ ಸಹನಾ ನೀರು ತರೋದಕ್ಕೆ ಅಂತ ಅಂದ್ಬಿಟ್ಟು ಒಳಗೆ ಹೋಗ್ತಾಳೆ. ಹೋಗಿ ನೀರನ್ನ ತೊಗೊಂಡು ಬಂದು ಸಚಿನ್ಗೆ ಕೊಡೋಕೆ ಹೋಗ್ತಾಳೆ. ಸಚಿನ್ ನೀರನ್ನ ಈಸ್ಕೊಳಕ್ ಹೋಗ್ತಾರೆ. ಆದರೆ ಸಹನಾ ನೀರನ್ನ ಕೆಳಗಡೆ ಚೆಲ್ಬಿಡ್ತಾಳೆ. ಶಾಕ್ ಆಗಿ ಸಚಿನ್ ಮೇಲೆ ಎದ್ದು ನಿಂತ್ಕೊಂತಾನೆ. ಇಲ್ಲಿ ವೀಕ್ಷಿತ ಒಬ್ಳೆ ಯೋಚನೆ ಮಾಡ್ತಾ ಇರ್ತಾಳೆ, ಹೇಗೆ ಸಾರ್ಥಕ್ ಮತ್ತೆ ಪ್ರಿಯಾಂಕನ ಒಂದ್ ಮಾಡೋದು ಅಂತ. ಅಷ್ಟರೊಳಗಡೆ ಹಿಂದೆಯಿಂದ ಬಂದು ಕಣ್ಮುಚ್ಕೊಂತಾನೆ. ಅವಾಗ ವೀಕ್ಷಿತ ಏನಾದಿ ಅಂತ ಕೇಳ್ತಾಳೆ. ಅದಕ್ಕೆ ಅದೇ ಹೇಗೆ ಗೊತ್ತಾಯ್ತು ನಾನೇನೆ ಅಂತ ಅಂದ್ಬಿಟ್ಟು ಅಂತ ಆದಿ ಕೇಳ್ತಾನೆ. ನನ್ನ ಮುಟ್ಟೋ ಧೈರ್ಯ ಈ ಮನೆಯಲ್ಲಿ ನಿನಗೆ ಬಿಟ್ರೆ ಇನ್ಯಾರಿಗಿದೆ ಆದಿ ಅಂತ ಕೇಳ್ತಾಳೆ. ಅದಕ್ಕೆ ಆದಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಏನೋ ಯೋಚನೆ ಮಾಡ್ತಾ ಇದೆಯಲ್ಲ, ಏನಾಯ್ತು ವೀಕ್ಷಿತ ಅಂತ ಕೇಳ್ತಾನೆ ಆದಿ. ಅದಕ್ಕೆ ವೀಕ್ಷಿತ, ಅಲ್ಲ ಸಾರ್ಥಕ್ ಮತ್ತೆ ಪ್ರಿಯಾಂಕನ ಹೇಗೆ ಒಂದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅವರಿಬ್ರಿಗೂ ಡಿವೋರ್ಸ್ ಆಗಬಾರ್ದು ಅಂತ ಹೇಳ್ತಾಳೆ. ಅದೇನೋ ನಿಜ, ಆದರೆ ಹೇಗೆ ಒಂದು ಮಾಡೋದು? ವಧು ಅವರು ನಮ್ಗೆ ಹೆಲ್ಪ್ ಮಾಡ್ಬೋದಾ ಅಂತ ವೀಕ್ಷಿತ ಕೇಳ್ತಾಳೆ. ಅದಕ್ಕೆ ಅವರು ನಾವು ಲಾಸ್ಟಲ್ಲಿ ಕೇಳ್ಕೊಂಡಿದ್ದಕ್ಕೆ ಓಕೆ ಅಂತ ಹೇಳಿದ್ದಾರೆ, ಆದರೆ ಡೌಟು. ಹಾಗಂತ ಅವ್ರನ್ನೂ ದೂರೋಕ್ಕಾಗಲ್ಲ, ಯಾಕೆ ಅಂದರೆ ಅವರು ಆಲ್ರೆಡಿ ಪ್ರಿಯಾಂಕಾ ಅಂದರೆ ಅದಕ್ಕೆ ಹತ್ರ ಮಾತಾಡಿದ್ದಾರೆ, ಅದಕ್ಕೆ ಒಪ್ಪಲ್ಲ ಅಂತ ಅವರೇ ಹೇಳಿದ್ರು ಅಲ್ವಾ, ಏನು ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಮತ್ತೇನು ಮಾಡೋದು ಅಂತ ಕೇಳಿದ್ದಕ್ಕೆ ಆದಿ, ಹಾಗಾದರೆ ಅವರಿಬ್ರು ಹನಿಮೂನಿಗೆ ಕಳ್ಸೋಣವಾ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಆದಿ, ಏನು ತಮಾಷೆ ಮಾಡ್ತಾ ಇದೆಯಾ? ಅವರಿಬ್ರಿಗೂ ಒಬ್ರು ಕಂಡ್ರೇ ಆಗಲ್ಲ, ಅದು ಹೇಗೆ ಹನಿಮೂನಿಗೆ ಕಳಿಸ್ತೀಯಾ? ನಿನಗೆ ತಲೆ ಇಲ್ವಾ, ಬುದ್ಧಿ ಇಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಹೌದಲ್ವಾ, ಹನಿಮೂನಿಗೆ ಕಳ್ಸೋಕ್ಕಾಗಲ್ಲ, ಮತ್ತೇನು ಮಾಡೋದು ಅಂತ ಆದಿ ಕೇಳಿದ್ದಕ್ಕೆ ವೀಕ್ಷಿತ, ಹಾಗಾದರೆ ವಧು ಅವ್ರು ಹೇಳ್ದಂಗೆ ಅವರಿಬ್ರಿಗೂ ಕನ್ಫ್ಯೂಷನ್ ಲೆಟರ್ ಬರೆದ್ರೆ ಹೇಗೆ ಅಂತ ಹೇಳ್ತಾಳೆ. ಆದಿ, ವಾವ್ ಗುಡ್ ಐಡಿಯಾ ಅಂತ ಹೇಳ್ತಾನೆ. ಹಾಗಾದರೆ ಅವರಿಬ್ರಿಗೂ ಬರ್ಸೋದು ಬೇಡ, ನಾವಿಬ್ರೇ ಬರೆಯೋಣ, ಅವರಿಬ್ರು ಬದಲಾಗಿ ಬರೆದ್ಬಿಟ್ಟು ಅವರಿಬ್ರಿಗೂ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಣ, ಅದ್ಲು ಬದಲು ಮಾಡೋಣ, ಇವ್ರಿಗೆ ಅವ್ರು ಬರ್ದಿರೋ ಥರ ಅವ್ರಿಗೆ ಇವ್ರು ಬರ್ದಿರೋ ಥರ ಅದ್ಲು ಬದಲು ಮಾಡೋಣ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವೀಕ್ಷಿತ ಕೇಳ್ತಾಳೆ. ಅದಕ್ಕೆ ಆದಿ ಆಯಿತು ಅಂತ ಹೇಳ್ತಾನೆ. ಹಾಗಾದರೆ ಹೋಗು ಪೆನ್ನು ಪೇಪರ್ ತೊಗೊಂಡು ಬರೋಗು ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ, ಇಲ್ಲ ಆಮೇಲೆ ಬರೆಯೋಣ, ನನಗೆ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಮತ್ತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಇನ್ನೇನು ಮತ್ತೆ ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ, ಈ ಥರ ಅಲ್ಲ, ನಾವು ಪರ್ಸ್ನಲ್ ಆಗಿ ನಮ್ಮ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡಬೇಕು, ಬೇಗ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಯಾಕೆ ಹನಿಮೂನ್ಗೆ ಹೋಗೋದಕ್ಕ ಅಂತ ಕೇಳ್ತಾಳೆ. ಅದು ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಆದಿ ನೀನು ಬರ್ತಾ ಬರ್ತಾ ಯಾಕೋ ತುಂಬಾನೇ ತುಂಟ ಆಗ್ತಾ ಇದೀಯಾ, ನಾನು ನಿನ್ನ ಲವ್ನ ಒಪ್ಕೊಂಡಿದ್ದೆ ತಪ್ಪು ಅಂತ ಅನ್ನಿಸ್ತಾ ಇದೆ ಇವಾಗ. ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ, ಇಲ್ಲ ಇಲ್ಲ ಹನಿಮೂನ್ಗೆ ಹೋಗ್ಬೇಕು ಅಂತ ಅಲ್ಲ, ನಿನ್ನ ಮೇಲಿನ ಪ್ರೀತಿಯಿಂದ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ವೀಕ್ಷಿ ಆಮೇಲೆ ಲೆಟರ್ ಬರೆಯೋಣ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ, ಇಲ್ಲ ಇಲ್ಲ ಇವಾಗಲೇ ಬರೆಯೋಣ ಹೋಗು ಅಂತ ಅಂದ್ಬಿಟ್ಟು ಲೆಟರ್ನ ತರೋದಕ್ಕೆ ಕಳಿಸ್ತಾಳೆ. ವಧುಗೆ ಕಾಲ್ ಬರುತ್ತೆ. ಯಾವುದು ಅಂತ ನೋಡಿದ್ರೆ ಅದು ಸುಜಿತ್ ಆಗಿರುತ್ತೆ. ಸುಜಿತ್ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಅಂತ ರಿಸೀವ್ ಮಾಡ್ತಾಳೆ. ಹಾಯ್ ವಧು, ನಾನು ಸುಜಿತ್ ಅಂತ ಸುಜಿತ್ ಹೇಳ್ತಾನೆ. ಅದಕ್ಕೆ ವಧು, ಗೊತ್ತಾಯ್ತು ಹೇಳಿ ಏನು ವಿಷಯ ಅಂತ ಕೇಳ್ತಾಳೆ. ಅದಕ್ಕೆ ಸುಜಿತ್, ನಾನು ನಾಳೆ ನಿಮ್ಮನ್ನು ಮೀಟ್ ಮಾಡಬೇಕಿತ್ತು ಅಂತ ಕೇಳ್ತಾನೆ. ಅದಕ್ಕೆ ವಧು, ನಾಳೆನಾ, ಯಾವ ವಿಷಯವಾಗಿ ಅಂತ ಕೇಳ್ತಾಳೆ. ಅದಕ್ಕೆ ನಿಮ್ಮ ಮದುವೆ ವಿಷಯವಾಗಿ ಅಂತ ಹೇಳ್ತಾರೆ. ಅದಕ್ಕೆ ಮದುವೆ ವಿಷಯನ, ಮನೆಯಲ್ಲೂ ಯಾರೂ ಇರಲಿಲ್ಲ, ಸಡನ್ ಆಗಿ ನಿಮ್ಮನ್ನು ಮೀಟ್ ಮಾಡಿ ಮದುವೆ ವಿಷಯ ಅಂದರೆ ಏನು ಮಾತಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸುಜಿತ್, ಇಲ್ಲ ವಧು, ನಾಳೆ ಏನೇ ಕೆಲಸ ಇದ್ರೂ ಫ್ರೀ ಮಾಡಿಕೊಂಡು ನನ್ನನ್ನು ಮೀಟ್ ಮಾಡಿ, ನಾನು ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾಳೆ ಶೆಡ್ಯೂಲ್ ಬಗ್ಗೆ ನಾನೇನು ಇನ್ನೂ ಯೋಚನೆ ಮಾಡಿಲ್ಲ ಅಂತ ವಧು ಹೇಳ್ತಾರೆ. ಅದಕ್ಕೆ ಏನೇ ಕೆಲಸ ಇದ್ರೂ ನೀವು ನನ್ನನ್ನು ಮೀಟ್ ಮಾಡಲೇಬೇಕು ನಾಳೆ ವಧು ಅಂತ ಸುಜಿತ್ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಅವರಿಗೆ ದಿಶಾ ಬಂದು ಏನಾಯ್ತು ವಧು ಅಂತ ಕೇಳ್ತಾಳೆ. ಅದಕ್ಕೆ ವಧು ಏನೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ, ನೀನು ಫೋನಲ್ಲಿ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ, ಏನೂ ಇಲ್ಲ ಅಂತ ಹೇಳಬೇಡ, ನನಗೆಲ್ಲ ಗೊತ್ತಾಗುತ್ತೆ, ಏನಾಯ್ತು ವಧು,
ಏನಾದರೂ ಮದುವೆ ಬಗ್ಗೆ ಮಾತಾಡೋದಕ್ಕೆ ಹೇಳಿದ್ರಾ ಅಂತ ಕೇಳ್ತಾರೆ. ಅದಕ್ಕೆ ವಧು ಹೌದು, ಸುಜಿತ್ ನಾಳೆ ನನ್ನನ್ನು ಮೀಟ್ ಮಾಡೋದಕ್ಕೆ ಹೇಳಿದ್ದಾರೆ, ನಿಮ್ಮ ಜೊತೆ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ಹಾಗಾದರೆ ಮದುವೆ ಡೇಟ್ನ ಫಿಕ್ಸ್ ಮಾಡೋದಕ್ಕಿರಬೇಕು ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ವಧು ಇಲ್ಲ, ಅವರು ನನ್ನನ್ನು ಮದುವೆ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಮಾತಿನಲ್ಲಿ ನನಗೆ ಕೇಳಿಸ್ಲಿಲ್ಲ, ಇಲ್ಲ ಅದನ್ನು ಬಿಟ್ಟು ಬೇರೆ ಏನೋ ಮಾತಾಡ್ತಾರೆ ಅನ್ನಿಸ್ತು, ನನಗೆ ಗೊತ್ತಿಲ್ಲ, ಏನಕ್ಕೋ ಕರೆದಿದ್ದಾರೆ ನನ್ನನ್ನು ಮಾತಾಡೋದಕ್ಕೆ ಅಂತ ವಧು ಹೇಳ್ತಾಳೆ. ದಿಶಾ ಏನು ವಧು ಈ ಥರ ಹೇಳ್ತಾ ಇದೀಯಾ, ಅಲ್ಲ ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರ ಅಮ್ಮನ್ನೆಲ್ಲ ಕರೆಸಿ ಮಾತಾಡಿ ಇವಾಗ ಇದೇನು ವಧು ಈ ಥರ ಹೇಳ್ತಾ ಇದೀಯಾ ನೀನು. ದಿಶಾ ಅಯ್ಯೋ ಅದನ್ನ ಯಾಕೆ ನೆಗೆಟಿವ್ ಆಗಿ ತಗೊಂತೀಯ, ಮದುವೆ ಆಗೋಣ ಬೇಗ ಅಂತ ಹೇಳೋದಕ್ಕೆ ಕರೆದಿರ್ಬೋದು, ಅದನ್ನು ಪಾಸಿಟಿವ್ ಆಗಿ ತಗೋ ಅಂತ ಹೇಳ್ತಾಳೆ. ಅದಕ್ಕೆ ವಧು ಹಾಗಂತೀಯ, ಹೋಗಿ ಅವ್ರನ್ನ ಮೀಟ್ ಮಾಡು, ಏನಾಗುತ್ತೆ ನೋಡೋಣ ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ವಧು ಸರಿ ಆಯಿತು, ನಾನು ನಾಳೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಬರೋವರೆಗೂ ಯಾರಿಗೂ ಈ ವಿಷಯನ ಹೇಳ್ಬೇಡ ಆಯ್ತಾ ಅಂತ ವಧು ಕೇಳ್ತಾಳೆ. ಅದಕ್ಕೆ ದಿಶಾ ಸರಿ ಆಯಿತು ಅಂತ ಹೇಳ್ತಾಳೆ. ಸಹನ ನೀರನ್ನ ಕೆಳಗಡೆ ಚೆಲ್ಲಿದ್ದಕ್ಕೆ ಸಚಿನ್ ಎದ್ದು ನಿಂತ್ಕೊಂಡು ಏನು ಸಹನ ಕುಡಿಯೋ ನೀರನ್ನ ಕೆಳಗಡೆ ಚೆಲ್ಬಿಟ್ಟಿಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಹನ ಕುಡುಕ್ರಿಗೆ ಬೇಕಾದರೂ ಕೊಡ್ಬೋದು, ಆದರೆ ನಿಮ್ಮಂಗೆ ಮೋಸ ಮಾಡಿ ಸುಳ್ಳು ಹೇಳೋರಿಗೆ ನೀರು ಕೊಟ್ರು ಪಾಪ ಬರುತ್ತೆ ಅಂತ ಕಿರ್ಚಾಡ್ತಾಳೆ. ಅದಕ್ಕೆ ಸಹನ ಏನಾಯಿತು ಸಹನ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ, ಬರ್ತಾ ಬರ್ತಾ ನಿಂದು ಯಾಕೋ ಅತಿ ಆಯಿತು, ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ದುಡ್ಕೊಂಡು ಬಂದು ಕುಡಿಯೋಕೊಂದು ಲೋಟ ನೀರು ಕೇಳಿದ್ರೆ ಕುಡಿಯೋ ನೀರನ್ನು ಚೆಲ್ಲಿದ್ದು ಅಲ್ದೇ ಏನೇ ದುರಹಂಕಾರದಿಂದ ಮಾತಾಡ್ತಾ ಇದೀಯಾ, ಎಷ್ಟಿರಬೇಡ ನಿನಗೆ ಕೊಬ್ಬು ಅಂತ ಸಚಿನ್ ಗದರ್ತಾನೆ. ಸಚಿನ್ ಅಂದಿದ್ದೆ ತಡ ಸಹನ ತೆಗೆದು ಕಪಾಳಕ್ಕೊಂದು ಬಾರಿಸಿ, ನೀವು ಬೇಕ್ರಿ ಹತ್ರ ನಿಂತ್ಕೊಂಡು ಅಪ್ಪ ಚಿಕ್ಕಪ್ಪ ಎಲ್ಲರಿಗೂ ಮೋಸ ಮಾಡಿ ದುಡ್ಡಿಸ್ಕೊಂಡು ನಮಗೆಲ್ಲ ಮೋಸ ಮಾಡಿರೋದನ್ನ ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡೆ ಇರೋ ಸತ್ಯ ಎಲ್ಲದನ್ನು ಸಚಿನ್ ಮುಂದೆ ಹೇಳ್ತಾಳೆ. ವಧು ಮತ್ತೆ ದಿಶಾ ಒಳಗಡೆ ಬರ್ತಾರೆ. ವಧು ದಿಶಾಗೆ ನೀನು ಹೇಳ್ದಾಗೇನೆ ಸಾರ್ಥಕ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಾನು ಒಪ್ಕೊಂಡೆ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅದಕ್ಕೆ ಯಾಕೆ ಥ್ಯಾಂಕ್ ಯು, ನಿನಗೆ ಸಾರ್ಥಕ್ ಅವರಂದರೆ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ ಹೌದು, ಅವ್ರು ತುಂಬ ಒಳ್ಳೆಯವರು, ಅವರು ನಿಂತರನೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಾಳೆ. ಇಲ್ಲಿ ಏನು ಹೇಳ್ತಾ ಇದೀಯ ಸಹನ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಸಹನ ಭೂಮಿನೇ ನೀವಿರೋ ಜಾಗಕ್ಕೆ ಕರ್ಕೊಂಡು ಬಂದು ತೋರಿಸಿದ್ಲು ನಿಮ್ಮ ಅವತಾರ ಎಲ್ಲವುದನ್ನು ಅಂತ ಸಹನ ಹೇಳ್ತಾಳೆ. ಅದಕ್ಕೆ ಸಚಿನ್ ಅಲ್ಲ ಸಹನ ನೀನು ತಪ್ಪು ತಿಳ್ಕೊಂಡಿದೀಯ ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಸಹನ ನಿಲ್ಲಿಸಿ ಅಂತ ಕಿರ್ಚ್ಕೊತಾಳೆ. ಅದು ದಿಶಾ ಮತ್ತೆ ವಧುಗೆ ಕೇಳಿಸುತ್ತೆ. ಏನಿದು ಸಹನನ ವಾಯ್ಸು ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ಹೌದು ಅಂತ ಹೇಳ್ತಾಳೆ. ಅದಕ್ಕೆ ವಧು ಸರಿ ಬಾ ಏನಾಯ್ತು ಅಂತ ನೋಡೋಣ ಅಂತ ಇಬ್ರು ಸಹನ ಇರೋ ಕಡೆಗೆ ಬರ್ತಾರೆ. ಯಾವುದು ನಿಜ ಯಾವುದು ಏನಾಗ್ತಾ ಇದೆ ಅಂತ ತಿಳ್ಕೊಳ್ಕಾಗದೇ ಇರೋಷ್ಟು ದಡ್ಡಿ ನಾನಲ್ಲ, ಏನು ಅನ್ಕೊಂಡಿದ್ದೀರಾ, ನನ್ನನ್ನು ದಡ್ಡಿ ಅಂತ ಅನ್ಕೊಂಡಿದ್ದೀರಾ, ನೀವು ಮದುವೆ ಆದಾಗಿಂದ ಬರೀ ಸುಳ್ಳು ಹೇಳ್ತಾನೆ ಬಂದಿದ್ದೀರಾ, ಅಲ್ಲ ಸುಳ್ಳು ಹೇಳಿ ನಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡಿಸ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಅನ್ನೋದೇ ಆಗ್ತಾ ಇಲ್ವಾ, ಮದುವೆ ಆದಾಗಿಂದ ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಮನೆಯಲ್ಲಿ ಬಿಟ್ಟು ಕೂಳ್ ತಿಂತ ಬಿದ್ದಿದ್ದೀರಲ್ಲ, ನಿಮ್ಮನ್ನ ನಾನು ಗಂಡ ಅಂತ ಏನಂತ ಹೇಳಲಿ ಅಂತ ಸಹನ ಕಿರ್ಚಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ವಧು ಅಲ್ಲಿಗೆ ಬರ್ತಾಳೆ. ಸಹನ ಏನಾಯ್ತು ಅಂತ. ಸಹನ ಈ ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋ ಮಹಾನುಭಾವ ಬರೀ ನಮಗೆಲ್ಲ ಸುಳ್ಳು ಹೇಳ್ಕೊಂಡು ಯಾವ ಕೆಲಸಕ್ಕೂ ಹೋಗ್ದಾನೆ ಮೋಸ ಮಾಡ್ತಿದ್ದಾನೆ ವಧು ಅಕ್ಕ ಅಂತ ಹೇಳ್ಕೊತಾಳೆ. ಅದಕ್ಕೆ ಭೂಮಿ ಏನಾಯ್ತು ಅಂತ ವಧು ಕೇಳಿದ್ದಕ್ಕೆ ಅಕ್ಕ ಅವಾಗಿಂದ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ ಅಕ್ಕ, ಈ ಥರ ಬೇಕ್ರಿ ಹತ್ರ ನಿಂತ್ಕೊಂಡು ಎಲ್ಲದನ್ನು ಸತ್ಯ ಹೇಳಿದ್ರು, ಅದೆಲ್ಲ ನಾವು ಕೇಳಿಸ್ಕೊಂಡ್ವಿ ಅಂತ ಹೇಳ್ತಾರೆ, ಬೇಜಾನ್ ಮೋಸ ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ರು ಅಂತ ಭೂಮಿ ಹೇಳ್ತಾಳೆ ವಧುಗೆ. ಅದಕ್ಕೆ ವಧು ನಿಮ್ಮ ಬಗ್ಗೆ ಭೂಮಿ ಅವಾಗಿಂದನೂ ಕಂಪ್ಲೇಂಟ್ ಹೇಳ್ತಾನೆ ಬಂದ್ಲು, ಆದರೆ ನಾವೇ ಅದನ್ನ ಯಾವುದನ್ನು ಗಮನಿಸ್ಲಿಲ್ಲ, ಗಮನಕ್ಕೆ ಹಾಕ್ಕೊಳ್ಳಿಲ್ಲ, ವಿಚಾರಿಸ್ಲಿಲ್ಲ ಅಂತ ವಧು ಹೇಳ್ತಾಳೆ. ತುಂಬ ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ ಭವ, ಆದರೆ ನೀವು ಈ ಥರ ಮೋಸ ಮಾಡ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸಚಿನ್ ಇಲ್ಲ ವಧು, ಅದು ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಹುಡುಕಿದ್ರು ಕೆಲಸ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಎಲ್ರಿಗೂ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಬಂದ್ರ, ನೀವು ನನ್ನನ್ನು ದಡ್ಡಿ ಅಂತ ಅನ್ಕೊಂಡಿದ್ರಿ ಅಂತ ಅನ್ಸುತ್ತೆ, ಆದರೆ ಅದು ಸಾಧ್ಯ ಇಲ್ಲ, ಇನ್ನು ಮುಂದೆ ಅದು ಖಂಡಿತ ಸಾಧ್ಯ ಇಲ್ಲ, ನಮ್ಮ ಅಪ್ಪ ಅಮ್ಮ ಬಂದ ತಕ್ಷಣನೇ ನಾನು ಎಲ್ಲರಿಗೂ ನಿಮ್ಮ ವಿಷಯನ ಹೇಳ್ತೀನಿ, ಅವರೇ ಡಿಸೈಡ್ ಮಾಡಲಿ ನಾನು ನಿಮ್ಮ ಜೊತೆ ಇರಬೇಕೋ ಬೇಡವೋ ಅಂತ ಅನ್ನೋದನ್ನ ಸಹನ ತನ್ನ ಡಿಸಿಷನ್ನ ಹೇಳ್ತಾಳೆ. ಆದಿ ಮತ್ತು ವೀಕ್ಷಿತ ಇಬ್ರು ಸಾರ್ಥಕ್ಕೋಸ್ಕರ ಲೆಟ್ರ್ ಬರೀತಾರೆ. ಇಬ್ರು ಆದಿ ಬರ್ದಾಗಿರುತ್ತೆ. ವೀಕ್ಷಿತನು ಬರ್ದಾಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಆದಿ ಹ್ಞೂ ಆಯಿತು ಅಂತ ಅಂದ್ಬಿಟ್ಟು ಲೆಟರ್ನ ಕೊಡ್ತಾನೆ. ವೀಕ್ಷಿತ ನೀನೇ ಓದು ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಇಲ್ಲ ನೀನೇ ಓದು, ಲೆಟರ್ ಬೇಕಾದರೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಲೆಟರ್ನ ವೀಕ್ಷಿತ ಕೈಗೆ ಆದಿ ಕೊಡ್ತಾನೆ. ಅದಕ್ಕೆ ವೀಕ್ಷಿತ ಓದ್ತಾಳೆ. ಅದರಲ್ಲಿ ಡಿಯರ್ ರುಕ್ಸ್ ಅಂತ ಬರ್ದಿರ್ತಾನೆ. ಏನಾದಿ ಇದು ಇನ್ನೂ ಹುಡುಗಾಟ ಅಂತ, ಇಲ್ಲ ಪೂರ್ತಿ ಓದು ಅಂತ ಹೇಳ್ತಾನೆ ಆದಿ. ಅದಕ್ಕೆ ಪೂರ್ತಿ ಓದ್ತಾಳೆ, ಆದರೆ ಅದು ರುಕ್ಸ್ಗೋಸ್ಕರ ಆಗಿರುತ್ತೆ. ಇನ್ನೂ
ನಿನ್ನ ಹುಡುಗಾಟ ಬಿಟ್ಟಿಲ್ವಾ, ಸಾರ್ಥಕ್ಕೋಸ್ಕರ ಲೆಟರ್ ಬರಿ ಅಂತ ಅಂದರೆ ನನಗೋಸ್ಕರ ಲೆಟರ್ ಬರೆದಿದೆಯಲ್ಲ ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ ಅಣ್ಣನಿಗೋಸ್ಕರನೂ ಲೆಟರ್ ಬರ್ದೀನಿ, ಅದಿಲ್ಲಿದೆ ಅಂತ ಹೇಳ್ತಾನೆ. ಮತ್ತೆ ಅದನ್ನು ತಾನೇ ಓದಬೇಕು, ನಾನು ಮದುವೆ ಆಗ್ತೀನಿ ನಿನ್ನನ್ನು ಮನೆಯವರೆಲ್ಲರೂ ಒಪ್ಕೊಂಡ್ಮೇಲೆ ಅಂತ ಹೇಳಿದ್ದೀನಿ ತಾನೆ, ಮತ್ತೆ ಮತ್ತೆ ಯಾಕೆ ಆದಿ ಈ ಥರ ಕೇಳ್ತಾನೆ ಇರ್ತೀಯಾ ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ ನನಗಂತೂ ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ ವೀಕ್ಷಿತ, ಯಾಕೋ ಗೊತ್ತಿಲ್ಲ ರುಕ್ಸ್ಗಿನ್ನ ನಾನು ನಿನ್ನನ್ನು ಜಾಸ್ತಿ ಇಷ್ಟಪಡೋದಕ್ಕೆ ಶುರು ಮಾಡಿದ್ದೀನಿ, ನೀನಿಲ್ಲ ಅಂದರೆ ನಾನು ಬದುಕಿರಲ್ಲ, ಜೀವ ಬಿಟ್ಬಿಡ್ತೀನಿ ಅಷ್ಟೇ ಅಂತ ಆದಿ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಬಿಡ್ತು ಅಂತ ಅನ್ನೋ ಆದಿ, ನನಗೂ ಅಷ್ಟೇ ನೀನು ಅಂದ್ರೇ ತುಂಬ ಇಷ್ಟ, ನಾನು ಯಾರೂ ಒಪ್ಪಲಿಲ್ಲ ಅಂದರೆ ಮದುವೆ ಆಗ್ದೇ ಹೀಗೆ ಇದ್ಬಿಡ್ತೀನಿ ಹೊರತು ಯಾರೂ ಮದುವೆ ಆಗಲ್ಲ, ಪ್ರೀತಿನೂ ಮಾಡಲ್ಲ ಅಂತ ವೀಕ್ಷಿತ ಹೇಳ್ತಾಳೆ. ಅದಕ್ಕೆ ಆದಿ ಹಾಗಾದರೆ ನೀನು ಅಷ್ಟೊಂದು ಲವ್ ಮಾಡ್ತೀಯ ನನ್ನನ್ನು ಅಂತ ಆದಿ ಕೇಳ್ತಾನೆ. ಅದಕ್ಕೆ ಯಾಕೆ ಗೊತ್ತಾಗಲ್ವಾ, ಹಾಗೇ ಅರ್ಥ ಮಾಡ್ಕೋಬೇಕು, ಹೇಳಬೇಕಾ ಬಾಯ್ಬಿಟ್ಟು ಅಂತ ವೀಕ್ಷಿತ ಹೇಳ್ತಾಳೆ. ಆದಿ ಥ್ಯಾಂಕ್ ಯು ಮೈ ಡಿಯರ್ ವೀಕ್ಷಿತ ಅಂತ ಹಗ್ ಮಾಡೋಕೆ ಹೋಗ್ತಾನೆ. ಅದಕ್ಕೆ ವೀಕ್ಷಿತ ಈಗಲ್ಲ ಅದು ಹಗ್ ಮಾಡೋದು, ಮದುವೆ ಆದಮೇಲೆ ಯು ಗಾಟ್ ಇಟ್, ಇವಾಗ ಬೇರೆನೇ ಕೆಲಸ ಇದೆ ಅಂತ ಹೇಳ್ತಾಳೆ. ಆದಿ ಓಕೆ ಮೈ ಡಿಯರ್ ಅಂತ ಹೇಳ್ತಾನೆ. ಅದಕ್ಕೆ ವೀಕ್ಷಿತ ಸರಿ ಆಯಿತು, ಸಾರ್ಥಕ್ಕೋಸ್ಕರ ಬರೆದಿರೋ ಲೆಟರ್ನ ಓದ್ತೀಯಾ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಬರ್ದಿರೋದೇ ಫಸ್ಟ್ ಓದ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ವೀಕ್ಷಿತ ಓಕೆ. ವೀಕ್ಷಿತ ಬರ್ದಿರೋ ಲೆಟರ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಸಾರ್ಥಕ್ ಬಗ್ಗೆ ಪ್ರಿಯಾಂಕಾ ತುಂಬ ಒಳ್ಳೆ ರೀತಿನಲ್ಲಿ ಮಾತಾಡಿರೋ ಥರ ಸಾರ್ಥಕ್ಗೆ ಅನ್ಸೋ ಥರ ಬರ್ದಿರ್ತಾಳೆ. ಅದರಲ್ಲಿ ರೀತಿ ಆದಿ ಕೂಡ ಬರ್ದಿರ್ತಾನೆ. ಆದಿ ಬರ್ದಿರೋದನ್ನು ಓದ್ತಾನೆ. ಇಬ್ರದ್ದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಓಕೆ ಆಯಿತು, ಆದರೆ ಈ ಲೆಟರ್ನ ಅವರಿಬ್ರಿಗೂ ಹೇಗೆ ಕೊಡೋದು ಅಂತ ಆದಿ ಯೋಚನೆ ಮಾಡ್ತಾನೆ. ವೀಕ್ಷಿತ ಅವರಿಬ್ರಿಗೂ ಹೇಗೆ ಕೊಡೋಕ್ಕಾಗುತ್ತೆ, ಅವರಿಬ್ರಿಗೂ ಗೊತ್ತಿಲ್ಲದ ಇರೋ ಹಾಗೆ ಅವರಿಬ್ರು ಜಾಗದಲ್ಲಿ ಇಡಬೇಕು ಅದನ್ನು ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಓಕೆ ಹಾಗೆ ಮಾಡೋಣ ಅಂತ ಆದಿನೂ ಒಪ್ಕೊತಾನೆ. ಇಷ್ಟೊಂದು ಮೋಸ ಮಾಡಿದ್ರಿ, ನಾನು ಸಾಲ ಮಾಡಿ ನಿಮಗೆ ನೆಕ್ಲೆಸ್ನ ತಂದುಕೊಟ್ಟೆ, ಆ ನೆಕ್ಲೆಸ್ಸು ಸಹನಾಗಿರಲಿ ಅಂತ ಹೇಳಿದ್ರಿ, ಆದ್ರೂ ನಾನು ಏನೂ ಮಾತಾಡಲಿಲ್ಲ, ಆದರೂ ಯಾಕೆ ಬಾವ ಈ ಥರ ಮೋಸ ಮಾಡಿದ್ರಿ, ಈ ನಿಮ್ಮ ಮೋಸಕ್ಕೆ ನಾನು ಏನು ಶಿಕ್ಷೆ ಕೊಡಬೇಕು ಹೇಳಿ ಅಂತ ಕೇಳ್ತಾಳೆ. ಅದಕ್ಕೆ ಭೂಮಿ ಇಂಥವ್ರನ್ನೆಲ್ಲ ಪೊಲೀಸ್ಗೆ ಹಿಡ್ಕೊಡ್ಬೇಕು ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ಸಚಿನ್ ನಿಮ್ಮ ಬಾವನ್ನೇ ಪೊಲೀಸ್ಗೆ ಹಿಡ್ಕೊಡ್ತೀಯಾ ಅಂತ ಸಚಿನ್ ಕೇಳ್ತಾರೆ. ಅದಕ್ಕೆ ಭೂಮಿ ಹೌದು, ನನ್ನ ಭಾವ ಅಂತ ಹೇಳ್ಕೊಳ್ಳೋದಕ್ಕೇನೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ನು ನಾನು ಒಬ್ಬನೇನಾ ತಪ್ಪು ಮಾಡಿರೋದು, ಬೇರೆ ಇನ್ಯಾರೂ ತಪ್ಪು ಮಾಡಿಲ್ವಾ ಈ ಮನೆಯಲ್ಲಿ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಪ್ಪು ಮಾಡಿಲ್ವಾ, ಭೂಮಿ ತಪ್ಪು ಮಾಡಿಲ್ವಾ, ಯಾರೂ ತಪ್ಪು ಮಾಡಿಲ್ವಾ ಅಂತ ಕೇಳ್ತಾನೆ. ಯಾರ ತಪ್ಪನ್ನು ನಿಮ್ಮ ತಪ್ಪಿಗೆ ಹೋಲಿಸ್ಕೋಬೇಡಿ ಸಚಿನ್, ನಿಮ್ಮನ್ನ ನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ, ನಿಮ್ಮ ಸಾಹಸ ಮಾಡಿದ್ದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಡೆ ಸಹನ ಹೋಗ್ಬಿಡ್ತಾಳೆ. ಹಿಂದೆನೆ ಬಂದು ಅಕ್ಕ ಡೋರ್ ಓಪನ್ ಮಾಡು ಅಂತ ಕೇಳ್ತಾಳೆ. ಆದರೆ ಸಹನಾ ಡೋರ್ ಓಪನ್ ಮಾಡೋದಿಲ್ಲ. ಅಲ್ಲಿಂದ ಹೋದ್ಮೇಲೆ ವಧು ಸಚಿನ್ ಹತ್ರ ಅವಳ ಕಣ್ಣೀರಿನ ಶಾಪ ನಿಮ್ನಂತೂ ಸುಮ್ಮನೆ ಬಿಡೋದಿಲ್ಲ, ಅಪ್ಪ ಅಮ್ಮ ಬಂದಮೇಲೆ ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ ನೋಡೋಣ, ಅವ್ರ ಡಿಸಿಷನ್ ಏನಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀನಿ, ಇವಾಗಾದರೂ ಹೋಗಿ ಅವಳ ಹತ್ರ ಕ್ಷಮೆ ಕೇಳಿ ಒಳ್ಳೇದಾಗಿ ಬದುಕಿ ಅಂತ ಹೇಳಿಬಿಟ್ಟು ರೂಮ್ ಹತ್ರ ಬಂದು ಸಹನಾ ಬಾಗಿಲು ತೆಗಿ ಅಂತ ಹೇಳ್ತಾಳೆ. ಆದರೆ ಸಹನಾ ತೆಗಿಯೋದಿಲ್ಲ. ಭೂಮಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಭೂಮಿಗೆ ಅವಳನ್ನ ಅವಳ ಪಾಡಕ್ಕೆ ಬಿಟ್ಬಿಡು, ಯಾವುದೇ ಗಂಡ ಮೋಸ ಮಾಡಿದ್ರು ಯಾರಿಗೇ ಆದ್ರೂ ಹೀಗೆ ಆಗುತ್ತೆ, ಅವಳು ಸರಿ ಹೋಗ್ತಾಳೆ, ಬಿಟ್ಬಿಡು, ಅವಳಿಗೇನೂ ಆಗಲ್ಲ, ಹೋಗು ನೀನು ಅಂತ ಹೇಳ್ತಾಳೆ. ಆಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಇನ್ನಿಂದ ನಂದಗೋಕುಲ ಸೀರಿಯಲ್ನ ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಸೀರಿಯಲ್ನು ಕೂಡ ಇದೇ ರೀತಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.